ಹಾಯ್ ನಮಸ್ಕಾರ. ಇವತ್ತು ಮತ್ತೊಂದು ಸೆಷನ್, ದಟ್ ಇಸ್ ಥರ್ಡ್ ಸೆಷನ್ ಆಫ್ ದಿಸ್ ಡಿಫರೆನ್ಷಿಯಬಿಲಿಟಿ. ಇದರಲ್ಲಿ ನಿಜವಾಗ್ಲೂ ಇಲ್ಲಿಂದ ನಿಮಗೆ ಈ ಡಿಫರೆನ್ಷಿಯೇಷನ್ ಸಿಲೆಬಸ್ ನಿಮಗೆ ಸೆಕೆಂಡ್ ಕ್ಯೂ ನಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಈ ಸೆಷನ್ ಅಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಡೆರಿವಿಟಿವ್ಸ್ ಆಫ್ ಕಾಂಪೋಸಿಟ್ ಫಂಕ್ಷನ್ಸ್. ಸೊ ಡೆರಿವಿಟಿವ್ಸ್ ಆಫ್ ಕಾಂಪೋಸಿಟ್ ಫಂಕ್ಷನ್ಸ್. ಸೊ ಕಾಂಪೋಸಿಟ್ ಫಂಕ್ಷನ್ ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳ್ಕೊಳ್ಬೇಕು. ಸೊ ನೋಡಿ, ಕಾಂಪೋಸಿಟ್ ಫಂಕ್ಷನ್ ಆಫ್ ಅ ಫಂಕ್ಷನ್ ಅಂತ ಇದು ನಾವು ಈಗಲೂ ಹೇಳ್ಬೋದು. ಇಟ್ ಇಸ್ ಆಲ್ಸೋ ಕಾಲ್ಡ್ ಫಂಕ್ಷನ್ ಆಫ್ ಎ ಫಂಕ್ಷನ್ ಅಂತ. ಕಾಂಪೋಸಿಟ್ ಫಂಕ್ಷನ್ ಅಂತಂದ್ರೆ ಫಂಕ್ಷನ್ ಆಫ್ ಎ ಫಂಕ್ಷನ್. ಫಂಕ್ಷನ್ ಆಫ್ ಎ ಫಂಕ್ಷನ್ ಅನ್ನ ಕಾಂಪೋಸಿಟ್ ಫಂಕ್ಷನ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಇನ್ನೊಂದು ಈ ಕಡೆ y is equal to ಬರೆದ್ರೆ, ಸಪೋಸ್ ಇಫ್ ಐ ರೈಟ್ y is equal to sine of x square plus 2x plus 3. ಓಕೆ, ಸೊ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಕಾಣ್ತಾ ಇದೆ, ಆಮೇಲೆ ಒಂದು ಅಲ್ಜಿಬ್ರೈಕ್ ಫಂಕ್ಷನ್ ಕಾಣ್ತಾ ಇದೆ. ಈ x square plus 2x plus 3 ಅಂದ್ರೆ ಇದು ಅಲ್ಜಿಬ್ರೈಕ್ ಫಂಕ್ಷನ್. ಸೊ ಇಲ್ಲಿ ಏನಿದೆ, ಸೈನ್ ಈಸ್ ಅ ಫಂಕ್ಷನ್ ಆಫ್ x square plus 2x plus 3 ಅಂತ. ಸೊ ಈ ತರ ಒಂದು ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್ ಇದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, y is equal to, suppose if I write sine of log x, ಇಲ್ಲೇನಿದೆ, sine is a function of log x ಅಂತ. So again it is a composite function. So sine is a function of log x ಅಂದ್ರೆ function of a function ಅಂತ. ಅದೇ ತರ suppose y is equal to log of cos x ಅಂತ ಬರೆದ್ರೆ, ನೋಡಿ, ಈ ಲೋಗಾರಿಥಮಿಕ್ ಫಂಕ್ಷನ್ log is a function of cos x ಅಂತ. ಸೊ ಅದೇ ತರ y is equal to square root of sine of x. ಸೊ ಇದು ಅಗೇನ್ ಫಂಕ್ಷನ್ ಆಫ್ ಎ ಫಂಕ್ಷನ್. ಸೊ ಈ ತರ, ಅಥವಾ ನೀವು ಇದು ಈಗಲೂ ಬರಿಬಹುದು, y is equal to sine of ರೂಟ್ ಎಕ್ಸ್. ಸೊ ಈ ರೀತಿ ನಿಮಗೆ ಒಂದು ಫಂಕ್ಷನ್ ಇನ್ನೊಂದು ಫಂಕ್ಷನ್ ರೂಪದಲ್ಲಿ ಎಕ್ಸ್ಪ್ರೆಸ್ ಆಗಿದ್ರೆ, ಆರ್ ಇಟ್ ಈಸ್ ಅ ಫಂಕ್ಷನ್ ಆಫ್ ಫಂಕ್ಷನ್, ಅಥವಾ ಒಂದು ಫಂಕ್ಷನ್ ಇನ್ನೊಂದು ಫಂಕ್ಷನ್ ಅಲ್ಲಿ ಅಡಕವಾಗಿದ್ರೆ ಅದನ್ನ ನಾವು ಕಾಂಪೋಸಿಟ್ ಫಂಕ್ಷನ್ ಅಂತ ಕರಿತೀವಿ. ಸೊ ಇಂಥ ರೀತಿಯಲ್ಲಿದ್ದಾಗ ಯಾವ ರೀತಿ ನಾವು ಡಿಫರೆನ್ಶಿಯೇಷನ್ ಅನ್ನ ಮಾಡಬೇಕು, ಹೌ ಯು ಕ್ಯಾನ್ ಫೈಂಡ್ dy ಬೈ dx ಅನ್ನೋದು ಪ್ರಶ್ನೆ. ಅದಕ್ಕೆ ಚೈನ್ ರೂಲ್ ಅಂತ ಇದೆ. ಸೊ ಇವಾಗ ಫಂಕ್ಷನ್ ಆಫ್ ಎ ಫಂಕ್ಷನ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಓಕೆ, ಬರ್ಕೊಳ್ಳಿ. ಕಾಂಪೋಸಿಟ್ ಫಂಕ್ಷನ್ಸ್. ಕಾಂಪೋಸಿಟ್ ಫಂಕ್ಷನ್ ಅಂದ್ರೆ ಫಂಕ್ಷನ್ ಆಫ್ ಅ ಫಂಕ್ಷನ್. Composite function ಅಂದ್ರೆ function of a function is called function of a function is called composite function. ಜನರಲಿ ಅವು ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂತಂದ್ರೆ, ದೇ ಆರ್ ಇನ್ ದ ಫಾರ್ಮ್, ಓಕೆ, y is equal to f ಅನ್ನೋ ಒಂದು ಫಂಕ್ಷನ್ ಇರುತ್ತೆ, ಅದು g ಆಫ್ x ಅಲ್ಲಿ ಎಕ್ಸ್ಪ್ರೆಸ್ ಆಗಿರುತ್ತೆ. ಓಕೆ, ಸೊ y is equal to f ಆಫ್ g ಆಫ್ x, ಅಥವಾ y is equal to f of g of h of x. f is function of g is a function of h ಅಂತ.
ಸೊ ಈ ರೀತಿ ಒಂದು ಫಂಕ್ಷನ್ ಅಲ್ಲಿ ಇನ್ನೊಂದು ಫಂಕ್ಷನ್ ಅಡಕವಾಗಿರುತ್ತೆ. ಅದಕ್ಕೆ ಎಕ್ಸಾಂಪಲ್ಸ್ ಅನ್ನ ಈ ಹಿಂದೆ ಹೇಳಿದೆ ನಾನು, ಅದನ್ನೇ ಇನ್ನೊಂದು ಸಾರಿ. ಫಾರ್ ಎಕ್ಸಾಂಪಲ್ ನೋಡಿ, ಕಾಂಪೋಸಿಟ್ ಫಂಕ್ಷನ್ಗೆ ಯಾವ್ಯಾವೆಲ್ಲ ಕಾಂಪೋಸಿಟ್ ಫಂಕ್ಷನ್ಸ್ ತರ ಇರುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಸೈನ್ ಆಫ್ ಗೋನ್ ರೈಟಿಂಗ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 3, ಇದು ಕಾಂಪೋಸಿಟ್ ಫಂಕ್ಷನ್. y is equal to log of sin x plus cos x. Log is a function of sin x plus cos x. So ಇವೆಲ್ಲವೂ ಕಾಂಪೋಸಿಟ್ ಫಂಕ್ಷನ್. y is equal to sin of ನೋಡಿ log of e power x. ನೋಡಿ ಇಲ್ಲಿ ಮೂರು ವಿಭಿನ್ನ ಫಂಕ್ಷನ್ಸ್ ಇದೆ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇದೆ, ಲೊಗಾರಿಥಮಿಕ್ ಫಂಕ್ಷನ್ ಇದೆ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇದೆ. ಓಕೆ, ಇದು f of g of h of x ಅಂತ. ಅದೇ ತರ y is equal to e power sin x. ಸೊ ಇವೆಲ್ಲವೂ ಕಾಂಪೋಸಿಟ್ ಫಂಕ್ಷನ್. ಇಲ್ಲಿ ನೇರವಾಗಿ ನಿಮಗೆ ಒಂದೇ ಫಂಕ್ಷನ್ ನೋಡ್ಲಿಕ್ಕೆ ಸಿಗಲ್ಲ, ಲೈಕ್ ಸೈನ್ ಎಕ್ಸ್, ಕಾಸ್ ಎಕ್ಸ್, ಇ ಪವರ್ ಎಕ್ಸ್ ಅಂತ ನೇರವಾಗಿ ಸಿಗಲ್ಲ. ಒಂದು ಫಂಕ್ಷನ್ ಅಲ್ಲಿ ಇನ್ನೊಂದು ಫಂಕ್ಷನ್ ಅಡಕವಾಗಿರುತ್ತೆ. ಸೊ ಸಚ್ ಫಂಕ್ಷನ್ಸ್ ಆರ್ ಕಾಲ್ಡ್ ಕಾಂಪೋಸಿಟ್ ಫಂಕ್ಷನ್ಸ್. ಅಂಡ್ ಟುಡೇ ವಿ ವಿಲ್ ಬಿ ಡೀಲಿಂಗ್ ವಿತ್ ಹೌ ಯು ಕ್ಯಾನ್ ಫೈಂಡ್ derivative of such composite function, and this will help you throughout this chapter. So let's understand how you can find derivative of composite function. So ivaga how to find derivatives of composite function ಅನ್ನೋ ಪ್ರಶ್ನೆ. Okay, so ಅದಕ್ಕೆ ನಮಗೆ ಒಂದು chain rule ಅಂತ ಇದೆ. So to find the derivative of composite function we have chain ರೂಲ್. ಇದು ಏನ್ ಹೇಳುತ್ತೆ ಅಂತಂದ್ರೆ ನೋಡಿ, ಇಫ್ y is composite function f of g of x, ಈ ತರ ಇದ್ದಾಗ f is a function of g of x ಅಂತ, then dy by dx is equal to, ಈ ತರ ಫಂಕ್ಷನ್ ಇದ್ದಾಗ ಇದರ ಡೆರಿವೇಟಿವ್ ಅನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಇದು ಪ್ರೂಫ್ ಇದೆ, ಬಟ್ ಐ ವಿಲ್ ನಾಟ್ ಬಿ ಪ್ರೂವಿಂಗ್ ಇಟ್, ದಟ್ ಈಸ್ ನಾಟ್ ಪಾರ್ಟ್ ಆಫ್ ದ ಸಿಲೆಬಸ್. df by dx, just you have to write the derivative of f. ಸೈನ್ ಇದ್ರೆ ಕಾಸ್ ಅಂತ ಶುರು ಮಾಡಿ ಒಳಗಡೆ ಏನಿದೆ ಯಥಾ ಪ್ರಕಾರ ಇಡಬೇಕು. ಓಕೆ, so that is what df by dx into derivative of inner function, ಒಳಗಡೆ ಏನಿದೆ g of x. so ಅದರ ಡಿಫರೆನ್ಸಿಯೇಷನ್ ನೀವು ಬರಿಬೇಕಾಗುತ್ತೆ. d by dx of g of x. so understood? don't treat it as a product. ಇದೊಂದು ಚೈನ್ ರೂಲ್ ಇದೆ, ಇದಕ್ಕೆ ತನ್ನದೇ ಆದಂತ ಪ್ರೂಫ್ ಇದೆ, ಬಟ್ ಇಟ್ ಇಸ್ ನಾಟ್ ಅ ಪಾರ್ಟ್ ಆಫ್ ಅವರ್ ಸಿಲೆಬಸ್. ಸೊ ಈ ತರ ಒಂದು ಎಕ್ಸಾಂಪಲ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಎಫ್ ಇಸ್ ಅ ಫಂಕ್ಷನ್ ಆಫ್ ಜಿ ಆಫ್ ಎಕ್ಸ್ ಇದ್ರೆ ಫಸ್ಟ್ ಯು ಟ್ರೈ ದ ಡೆರಿವೇಟಿವ್ ಆಫ್ ಎಫ್. ಎಫ್ ಒಳಗಡೆ ಏನಿದೆ ಅದನ್ನ ಹಾಗೆ ಕ್ಯಾರಿ ಮಾಡಿ ಇಂಟು ಇನ್ಸೈಡ್ ಏನಿರುತ್ತೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಎಕ್ಸಾಂಪಲ್ ಬರೆದ್ರೆ ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ. ಸಪೋಸ್ ಇಫ್ y is equal to ಸೈನ್ ಆಫ್ ಲಾಗ್ ಎಕ್ಸ್ ಅಂತ ಇದೆ, ಸೈನ್ ಒಳಗಡೆ ಲಾಗ್ ಇದೆ, ಇಟ್ ಇಸ್ ನಾಟ್ ಅ ಪ್ರಾಡಕ್ಟ್. ಸೈನ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಅಲ್ಲ, ಡೋಂಟ್ ಗೆಟ್ ಕನ್ಫ್ಯೂಸ್, ಇಟ್ ಇಸ್ ಸೈನ್ ಆಫ್ ಲಾಗ್ ಎಕ್ಸ್. ಓಕೆ, ಸೊ ಇಲ್ಲಿ ಕಾಂಪೋಸಿಟ್ ಫಂಕ್ಷನ್ ಇದೆ, ಸೈನ್ ಇಸ್ ಅ ಫಂಕ್ಷನ್ ಆಫ್ ಲಾಗ್ ಎಕ್ಸ್ ಅಂತ. ಸೊ ಇಂಥ ಸಂದರ್ಭದಲ್ಲಿ dy by dx ಏನಾಗುತ್ತೆ, ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದ್ರೆ, ಓಕೆ, ಮೊದಲು ಏನ್ ಕಾಣ್ತಾ ಇದೆ, ಸೈನ್ ಕಾಣ್ತಾ ಇದೆ. ಸೊ ಒಳಗಡೆ ಏನು ನೋಡ್ಬೇಡಿ. ಸೊ ಫಸ್ಟ್ ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಸೈನ್, ದಟ್ ಈಸ್ ವಾಟ್ df by dx ಅಂತ. ಸೊ ಡೆರಿವೇಟಿವ್ ಆಫ್ ಸೈನ್ ಅಂದ್ರೆ ಕಾಸ್ ಅಂತ ಶುರು ಮಾಡಿ ಒಳಗಡೆ ಏನಿದೆ ಕ್ಯಾರಿ ಮಾಡಿ ಆಸ್ ಇಟ್ ಈಸ್. ಒಳಗಡೆ ಫಂಕ್ಷನ್ ಏನು ಬದಲಾಗಲ್ಲ.
that is what df by dx into ಈಗ ಸೈನ್ ಒಳಗಡೆ ಏನಿದೆ ಅದನ್ನ ಡಿಫರೆನ್ಷಿಯೇಷನ್ ಬರೀಬೇಕು. ಸೈನ್ ಇಸ್ ಅ ಫಂಕ್ಷನ್ ಆಫ್ ಲಾಗ್ ಎಕ್ಸ್. ಓಕೆ, ಪುನಃ ಇದು ಹಾಗೆ ಇಡಿ, ಕಾಸ್ ಆಫ್ ಲಾಗ್ ಎಕ್ಸ್ ಇಂಟು derivative of log x is 1 by x. ಪುನಃ ಲಾಗ್ ಒಳಗಡೆ ಏನಿದೆ x ಇದೆ, ಅದನ್ನು ಡಿಫರೆನ್ಶಿಯೇಟ್ ಮಾಡಿದ್ರೆ ನಮಗೆ 1 ಬರುತ್ತೆ. ಸೊ ಜನರಲಿ ವಿ ಸ್ಟಾಪ್ ಹಿಯರ್. ಓಕೆ, ಸೊ ಈ ತರ ನೀವು ಒಳಗೆ 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 ಡಿಫರೆನ್ಶಿಯೇಷನ್ ಮಾಡ್ತಾ ಹೋಗಬೇಕು. ಸೊ derivative of log x is x, 1 by x. Again derivative of x is 1. So we stop at this stage. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. If y is equal to square root of sin x, if y is equal to square root of sin x, ಇದರ ಡಿಫರೆನ್ಷಿಯೇಷನ್ ಏನಾಗುತ್ತೆ? ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ that is dy by dx is equal to, ಓಕೆ, ಸೊ ಇದನ್ನ ಡಿಫರೆನ್ಶಿಯೇಟ್ ಮಾಡಿ. ಡಿಫರೆನ್ಶಿಯೇಷನ್ ಅಂತಂದ್ರೆ ಮೊದಲು ನಮ್ಗೆ ಏನ್ ಕಾಣ್ತಾ ಇದೆ, ರೂಟ್ ಇಂದ ಸ್ಟಾರ್ಟ್ ಆಗ್ತದೆ. ಸೊ ರೂಟ್ ಆಫ್ ಎಕ್ಸ್ ಅಂತ ನೀವು ಭಾವಿಸಬೇಕು. ಸೊ ವಾಟ್ ಈಸ್ ದ ಡೆರಿವಿಟಿವ್ ಆಫ್ ರೂಟ್ ಅಂತ ನಿಮಗೆ ಜ್ಞಾಪಕಕ್ಕೆ ಬರಬೇಕು. ಸೊ ಡೆರಿವಿಟಿವ್ ಆಫ್ ರೂಟ್ ಈಸ್, ಇಲ್ಲಿ ಎಫ್ ಅಂದ್ರೆ ಸ್ಕ್ವೇರ್ ರೂಟ್ ಇದ್ದಂಗೆ. ಸೊ ಡೆರಿವಿಟಿವ್ ಆಫ್ ರೂಟ್ ಈಸ್ 1 by 2 ರೂಟ್ ಒಳಗಡೆ ಏನಿದೆ ಆಸ್ ಇಟ್ ಈಸ್. ರೂಟ್ ಎಕ್ಸ್ ಅಂದ್ರೆ ಇಲ್ಲಿ ರೂಟ್ ಆಫ್ ಸೈನ್ ಎಕ್ಸ್ ಇದೆ. ಸೊ ರೂಟ್ ಎಕ್ಸ್ ಡೆರಿವಿಟಿವ್ 1 by 2 ರೂಟ್ ಎಕ್ಸ್ ಇಂಟು ರೂಟ್ ಒಳಗಡೆ ಏನಿದೆ ಅದನ್ನ ಡಿಫರೆನ್ಶಿಯೇಟ್ ಮಾಡಬೇಕು. ಓಕೆ, ಸೊ ವಿಚ್ ಇಸ್ ಈಕ್ವಲ್ಸ್ ಟು 1 by 2 ರೂಟ್ sin x into derivative of sin x cos x. ಓಕೆ, ಇನ್ನಷ್ಟು ನೋಡೋಣ, ಹೆದರಬೇಡಿ. For example, y is equal to sine of x square minus 5x plus 3 ಅಂತ ಇದೆ. ಓಕೆ, ಸೊ ಇದನ್ನ ನಮಗೆ ಡಿಫರೆನ್ಶಿಯೇಟ್ ಮಾಡಬೇಕು. ಅದಕ್ಕೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. dy by dx is equals to, ಓಕೆ, ಇದನ್ನ ಡಿಫರೆನ್ಶಿಯೇಟ್ ಮಾಡಿ. ಸೊ ಮೊದಲು ಕಾಣ್ತಾ ಇರೋದು ಸೈನ್. ಓಕೆ, ಸೊ ಸೈನ್ ಕಂಡ ತಕ್ಷಣ ಸೈನ್ ಇದ್ರೆ ಡೆರಿವೇಟಿವ್ ನೆನಪಾಗಬೇಕು. ನಾನು ಹೇಳಿದ್ದೇನೆ ಕಾಮನ್ ಫಂಕ್ಷನ್ಸ್ ಡೆರಿವೇಟಿವ್ಸ್, ಅದು ಬರಲಿಲ್ಲ ಅಂತಂದ್ರೆ ಹೋಯ್ತಿದು, ಏನು ಮಾಡ್ಲಿಕ್ಕೆ ಬರಲ್ಲ ಇಲ್ಲಿ. ಸೊ ಡೆರಿವೇಟಿವ್ ಆಫ್ ಸೈನ್ ಅಂದ ತಕ್ಷಣ ಯು ಇಮಿಡಿಯೇಟ್ಲಿ ರೈಟ್ ಕಾಸ್. ಓಕೆ, ಸೊ ಒಳಗಡೆ ಏನಿದೆ ಅದನ್ನ ಹಾಗೆ ಇಡಿ. Sin is a function of this, so ಅದಕ್ಕೆ cos function remains. Okay, into d by dx of ಏನಿದೆ ಒಳಗಡೆ ಅದನ್ನ ಡಿಫರೆನ್ಶಿಯೇಟ್ ಮಾಡಬೇಕು. x square minus 5x plus 3, so which is equals to cos of x square minus 5x plus 3 into derivative of x square is 2x minus derivative of 5x, 5 ಹಾಗೆ ಇಟ್ಟು x derivative 1 ಆಗುತ್ತೆ, derivative of 3 is 0. ಅದಕ್ಕೆ ನಾನು ಹಿಂದೆ ಬೇಸಿಕ್ ಬಿಲ್ಡಪ್ ಮಾಡಿಸೋಲ್ಲ, ಈ ತರದ ಎಕ್ಸಾಂಪಲ್ಸ್ ಅನ್ನ ಹಿಂದೆ ಸಾಕಷ್ಟು ಮಾಡಿದ್ದೀನಿ, ಇಲ್ಲಿ ಹೆಲ್ಪ್ ಆಗಲಿ ಅಂತ. ಸೊ ಇಂಥ ಸಂದರ್ಭದಲ್ಲಿ ನೀವು ಇದನ್ನ ಆರಂಭದಲ್ಲಿ ಬರೀಬೇಕು. ಓಕೆ, ಸೊ ಇದು ಮಲ್ಟಿಪ್ಲೈ ಕಾಣ್ತಾ ಇರುತ್ತೆ. ಸೊ ಅದಕ್ಕೆ ಈ 2x minus 5 ಅನ್ನ ಸ್ಟಾರ್ಟ್ ಅಲ್ಲಿ ಬರ್ಕೊಂಡು ವಿ ಕ್ಯಾನ್ ರೈಟ್ ಇಟ್ ಆಸ್ cos of x square minus 5x plus 3. ಓಕೆ, ಸೊ ಈ ತರ ನೀವು ಡಿಫರೆನ್ಶಿಯೇಷನ್ ಮಾಡೋದನ್ನ ಕಲಿಬೇಕು. ಇದ್ರ ಬಗ್ಗೆ ಸಾಕಷ್ಟು ಎಕ್ಸಾಂಪಲ್ಸ್ ಅನ್ನ ಇನ್ನು ಮಾಡ್ತೀನಿ, ಹೆದರಬೇಡಿ. ಓಕೆ,
ಸೊ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂತಹ ಕೆಲವು ಎಕ್ಸಾಂಪಲ್ಸ್ ಅನ್ನ ಮಾಡೋಣ. ಅದಕ್ಕಿಂತ ಪೂರ್ವದಲ್ಲಿ ಸಪೋಸ್ ನೋಡಿ ಈ ತರ ಏನಾದ್ರು ಬಂದ್ರೆ, if y is function of y such that f of g of h of x, ಫಂಕ್ಷನ್ ಒಳಗಡೆ ಫಂಕ್ಷನ್ಸ್ ಹಂಗೆ ಇರ್ತಾ ಹೋಗುತ್ತೆ. ಇಲ್ಲಿ 3 ಫಂಕ್ಷನ್ಸ್ ಇದೆ. f is function of g, g is function of h of x. ಇಂಥ ಸಂದರ್ಭದಲ್ಲಿ dy by dx ಹೆಂಗೆ ಅಂತಂದ್ರೆ, ಫಸ್ಟ್ ಯು ಹ್ಯಾವ್ ಟ್ರೈಟ್ df by dx, derivative of f with respect to x, into f is a function of g ಇದೆ, ಅದಕ್ಕೆ into ಏನ್ ಬರುತ್ತೆ ನೀವು dg by dx. ಓಕೆ, ಅಗೇನ್ g is a function of h of x, ಪುನಃ d by dx of h of x. ಸೊ ಈ ತರ ನೀವು ಡಿಫರೆನ್ಷಿಯೇಷನ್ ಅನ್ನ ಮಾಡಬೇಕಾಗುತ್ತೆ. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ನಾನು ಕೊಡ್ತೀನಿ, ಬರ್ಕೊಂಡ್ರ ಇದು? ಸೊ ಪ್ಲೀಸ್ ಹ್ಯಾವ್ ಅ ನೋಟ್ ಆಫ್ ದಿಸ್. ಓಕೆ, ನೋಡಿ, ಫಾರ್ ಎಕ್ಸಾಂಪಲ್ y is equal to sine of log of e power x. ನೋಡಿ, ಸೈನ್ ಒಳಗಡೆ ಲಾಗ್ ಇದೆ, ಲಾಗ್ ಒಳಗಡೆ e ಪವರ್ x ಇದೆ. ಓಕೆ, f ಆಫ್ g ಆಫ್ h ಆಫ್ x ಅಂತ. ಇಂಥ ಸಂದರ್ಭದಲ್ಲಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಓಕೆ, ಸೊ ಇಲ್ಲಿ dy by dx is equals to, ಫಸ್ಟ್ ಏನ್ ಕಾಣ್ತಾ ಇರೋದೇ ನಮಗೆ ಸೈನ್. ಸೊ ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಸೈನ್ ಅಂತ ಕಾಸ್ ಅಂತ ಬರೀ, ಕಾಸ್ ಎಕ್ಸ್ ಅಂತ ಬರೆಯಂಗಿಲ್ಲ. ಡೆರಿವೇಟಿವ್ ಆಫ್ ಸೈನ್ ಸ್ಟಾರ್ಟ್ಸ್ ವಿತ್ ಕಾಸ್. ಸೊ ಕಾಸ್ ಬರ್ಬಿಟ್ಟು ಸೈನ್ ಇಸ್ ಅ ಫಂಕ್ಷನ್ ಆಫ್ ಏನು, ಸೈನ್ ಒಳಗಡೆ ಏನಿದೆ ಅದನ್ನೆಲ್ಲವನ್ನ ಆಸ್ ಇಟ್ ಈಸ್ ಕ್ಯಾರಿ ಮಾಡಿ. ಇಟ್ ಈಸ್ ಲಾಗ್ ಆಫ್ ಇ ಪವರ್ x. ಓಕೆ, ಇದು df by dx ಆಯ್ತು. ಇಂಟು ಸೈನ್ ಒಳಗಡೆ ಏನಿದೆ ಲಾಗ್ ಇದೆ, ಸೊ ಅದರ ಡೆರಿವೇಟಿವ್ ಬರಬೇಕು. ಐ ಕ್ಯಾನ್ ರೈಟ್ d by dx ಆಫ್ ಲಾಗ್ ಆಫ್ ಇ ಪವರ್ x. ಓಕೆ, ನೆಕ್ಸ್ಟ್ ಇದನ್ನ ಹಾಗೆ ಇಡಿ, ಕಾಸ್ ಆಫ್ ಲಾಗ್ ಆಫ್ ಇ ಪವರ್ x ಇಂಟು ಪುನಃ ನೋಡಿ d by dx ಆಫ್ ಲಾಗ್ ಆಫ್ ಇ ಪವರ್ x. ನಮಗೆ ಲಾಗ್ x ಇದ್ರೆ ಇಮಿಡಿಯೇಟ್ ಆಗಿ 1 by x ಅಂತ ಬರಿಬೋದಿತ್ತು, ಬಟ್ ಲಾಗ್ ಇಸ್ ಅ ಫಂಕ್ಷನ್ ಆಫ್ ಇ ಪವರ್ x ಇದೆ, ಅದಕ್ಕೆ ಡೆರಿವೇಟಿವ್ ಆಫ್ ಲಾಗ್ ಅಂದ್ರೆ ನಾವೇನ್ ಬರಿತೀವಿ 1 by x ಅಂತ ಬರಿತೀವಿ. ಸೊ ಇಲ್ಲಿ x ಬದಲಾಗಿ ಏನಿದೆ ಇ ಪವರ್ x ಇದೆ, ಸೊ ಅದನ್ನೇ ಕ್ಯಾರಿ ಮಾಡಿ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಒಳಗಡೆ ಎಕ್ಸ್ ಇದ್ರೆ ಇಲ್ಲೇ ನಿಂತೋಗ್ತಿತ್ತು. ಸೊ ಇ ಪವರ್ ಎಕ್ಸ್ ಇದೆ, ಸೊ ಅದರ ಡೆರಿವೇಟಿವ್ ಬರಿಬೇಕು. ದಿಸ್ ಇಸ್ ಯುವರ್ ಎಚ್ ಆಫ್ ಎಕ್ಸ್. ಓಕೆ, ಸೊ ಈ ತರ ನೀವು ಡೆಪ್ತ್ ಅಲ್ಲಿ ಹೋಗ್ಬೇಕು ಒಳಗಡೆ. ಸೊ ಕಾಸ್ ಆಫ್ ಇದು ಲಾಗ್ ಆಫ್ ಇ ಪವರ್ ಎಕ್ಸ್ ಆಸ್ ಇಟ್ ಈಸ್ into 1 by e power x as it is. So what is the derivative of e power x? It is again e power x. Okay, so here you can stop because derivative of x extended x to 1 agutte. Okay, so now e power x cancels. You can write it as cos of log of e power x. ಅದೇ ತರ find dy by dx. Y is equal to log of sine of ರೂಟ್ ಎಕ್ಸ್ ಅಂತ ಇದ್ರೆ, ಲಾಗ್ ಆಫ್ ಸೈನ್ ಆಫ್ ರೂಟ್ ಎಕ್ಸ್ ಅಂತಂದ್ರೆ, ಓಕೆ, ಡಿಫರೆನ್ಶಿಯೇಟ್
with respect to x. So dy by dx is equals to, what is the derivative of log? First log ಕಾಣ್ತಾ ಇದೆ, log ಅಂದ ತಕ್ಷಣ 1 by ಅಂತ ನೆನಪಿಗೆ ಬರಬೇಕು. It is 1 by sin of root x into, okay, log ಒಳಗಡೆನೆ ಅದರ ಡಿಫರೆನ್ಷಿಯೇಷನ್ ಬರೀಬೇಕು, d by dx of sin of root x, okay, which is equals to 1 by sin of root x ಪುನಃ, okay, sin ಒಳಗಡೆ root x ಇದೆ. So what is the derivative of sin? Sin ಅಂದ ತಕ್ಷಣನೇ cos ಅಂತ ಫ್ಲಾಶ್ ಆಗಬೇಕು, cos of root x into, okay, ಸೊ ನೋಡಿ ಇಲ್ಲಿ x ಬರೀ ಖಾಲಿ x ಇದ್ದರೆ ಡೆರಿವೇಟಿವ್ ಆಫ್ sin x ಅಂದ್ರೆ cos x ಗೆ ಅಲ್ಲೇ ನಿಲ್ಲಿಸಬಹುದಿತ್ತು. ಈಗ sin is a function of root x ಅಂತ ಇದೆ, ಅದಕ್ಕೆ ಪುನಃ ನೀವು root x ಡೆರಿವೇಟಿವ್ ಬರೀಬೇಕಾಗುತ್ತೆ. ಸೊ which is equals to, ನೀವು ಬೇಕಂದ್ರೆ cos x root x by sin x root x ಅಂದ್ರೆ ಇದನ್ನ ನೇರವಾಗಿ ನೀವು tan ಅಂತ cot ಅಂತ ಬರಿಬಹುದು. This is cot of root x into derivative of root x ಅಂದ್ರೆ 1 by 2 root x. ಓಕೆ, ಸೊ ಈ ತರ ನೀವು ಕಾಂಪೋಸಿಟ್ ಫಂಕ್ಷನ್ಗಳ ಡಿಫರೆನ್ಷಿಯೇಷನ್ ಅನ್ನ ಕಲಿಬೇಕು. ಸೊ ನೋಡೋಣ ಈಗ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂತಹ ಕೆಲವು ಎಕ್ಸಾಂಪಲ್ಸ್ ಅನ್ನ. ನಿಮಗೆ ಹೀಗೆ ಬರುತ್ತೆ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್ ಅಲ್ಲಿ ಹೀಗೆ ಕೇಳ್ತಾರೆ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. 1 ಮಾರ್ಕ್ಗೆ ಒಂದು ಡೆಫಿನೆಟ್ ಕ್ವಶನ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಏನ್ ಕೊಡ್ತಾರೆ ಅಂದ್ರೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್, ಈ ತರ ಒಂದು ಸೈನ್ ಆಫ್ ಎಕ್ಸ್ ಸ್ಕ್ವೇರ್, ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಬೇಕಾಗಿದೆ. ಸೊ ಹೌ ಯು ಶುಡ್ ಬಿಗಿನ್ ಇಸ್, ಲೆಟ್ y is equal to, ನೀವು ಲೆಟ್ y equal to ತಗೊಳ್ಬೇಕು. ಅವ್ರು ಏನಾದ್ರು y ಅಂತ ಕೊಡ್ಲಿಲ್ಲ ಅಂತಂದ್ರೆ you have to take let y is equal to sin of x square. ಓಕೆ, ಸೊ ಇಲ್ಲಿ ಬರೋದು ಎಲ್ಲವೂ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ಸ್ ಅನ್ನ ಮಾಡ್ತಾ ಇದ್ದೀನಿ, ಅಂಡ್ ಎಕ್ಸಾಮ್ ಅಲ್ಲಿ ಸಹಿತ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ ಕೇಳ್ತಾರೆ. ಓಕೆ, ಸೊ ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ dy by dx is equal to, ಸೊ ಇಲ್ಲಿ ಕಾಂಪೋಸಿಟ್ ಇದೆ, ಸೈನ್ ಒಳಗಡೆ ಎಕ್ಸ್ ಸ್ಕ್ವೇರ್ ಇದೆ, ಅದಕ್ಕೆ ಸೈನ್ ನ ಡೆರಿವೇಟಿವ್ ಏನಂತ ಬರೀಬೇಕು, ಕಾಸ್, ಆಮೇಲೆ ಒಳಗಡೆ ಏನಿದೆ ಯಥಾ ಪ್ರಕಾರ ಅದನ್ನೇ ಇಡಿ, ಸೈನ್ ಆಫ್ ಎಕ್ಸ್ ಸ್ಕ್ವೇರ್, ಇದ್ರ ಡೆರಿವೇಟಿವ್ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್, ಸೈನ್ ಒಳಗಡೆ ಏನಿದೆ ಎಕ್ಸ್ ಸ್ಕ್ವೇರ್ ಇದೆ, ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ ಇದೆ, ಸೊ ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ cos of x square into x square ನ ಡೆರಿವೇಟಿವ್ ಈ ಹಿಂದೆ ಹೇಳಿದ್ದೀನಿ 2x. ಸೊ ಬೆಟರ್ ಯು ರೈಟ್ ಇಟ್ ಇನ್ ಸ್ಟ್ಯಾಂಡರ್ಡ್ ವೇ. 2x ಅನ್ನ ಯಾವಾಗಲೂ ಆರಂಭದಲ್ಲಿ ಬರ್ಕೊಳ್ಬೇಕು, 2x into cos of x square. ಸೊ have a note of this. ಓಕೆ, ಸೊ ಅದೇ ತರ differentiate with respect to x, so better you write differentiate with respect to x, differentiate with respect to x, cos of x square, differentiate with respect to x, cos of x square. ಸೊ ಅದಕ್ಕೆ ನೀವೇ y ಅಂತ ತಗೊಳ್ಳಿ, let us take y as cos of x square. Okay, if you are interested, pause the video and try yourself. Differentiate with respect to x.
Okay. dy by dx is equals to so ಮೊದಲು ಕಾಣ್ತಾ ಇರೋದು cos. Okay, so cos is a function of x square. ಅದಕ್ಕೆ cos ದ ಡೆರಿವೇಟಿವ್ ಮೈನಸ್ ಸೈನ್ ಇಂದ ಶುರು ಆಗುತ್ತೆ. ಸೊ ಮೈನಸ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್, ಕಾಸ್ ಒಳಗಡೆ ಏನಿದೆ ಅದನ್ನು ಹಾಗೆ ಬರ್ರಿ, ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್. ಓಕೆ, ಮೈನಸ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ 2x, which is equals to 2x ಅನ್ನು ಯಾವಾಗಲೂ ಆರಂಭದಲ್ಲಿ ಬರೀಬೇಕು, ಮೈನಸ್ 2x into sine of x square. Okay, I hope you understood. Okay, let's have few more. Differentiate with respect to x. Differentiate with respect to x. Tan of two x plus 3. Okay, so as usual, let us call y is equal to tan of 2x plus 3 differentiate with respect to x. So dy by dx is equal to, so ನಮಗೆ ಸ್ಟಾರ್ಟ್ ಅಲ್ಲಿ ಕಾಣ್ತಾ ಇರೋದೇನು tan. So tan is a function of 2x plus 3 ಅಂತ. ಓಕೆ, ಸೊ ಅದಕ್ಕೆ tan ಅಂದ ತಕ್ಷಣ tan ಅದರ ಡೆರಿವೇಟಿವ್ ನಿಮಗೆ ಫ್ಲಾಶ್ ಆಗಬೇಕು. ಸೊ ವಾಟ್ ಇಸ್ ದ ಡೆರಿವೇಟಿವ್ ಆಫ್ tan x? ಏನು tan x ಡೆರಿವೇಟಿವ್ ಏನು ಸೆಕೆಂಡ್ ಸ್ಕ್ವೇರ್ x. ಸೊ ಅದಕ್ಕೆ ಇಲ್ಲಿ ಸ್ಟಾರ್ಟ್ಸ್ ವಿತ್ ಸೆಕೆಂಡ್ ಸ್ಕ್ವೇರ್, ಬಟ್ x ಬರಲ್ಲ, ಯಾಕಂದ್ರೆ ನಮಗೆ x ಬದಲಿಗೆ ಏನಿದೆ 2x plus 3 ಇದೆ, ಅದನ್ನೇ ನೀವು ಬರಿಬೇಕು. ಡೆರಿವೇಟಿವ್ ಆಫ್ tan x ಅಂದ್ರೆ sec square x ಆಗುತ್ತೆ. ಸೊ ಡೆರಿವೇಟಿವ್ ಆಫ್ tan ಆಫ್ ಎನಿ ಫಂಕ್ಷನ್ ಇಸ್ sec square ಆಫ್ ದಟ್ ಫಂಕ್ಷನ್ ಅಂತ, ಇಂಟು tan ಒಳಗಡೆ ಏನಿದೆ ಅದರ ಡಿಫ್ರೆನ್ಶಿಯೇಷನ್ ನೀವು ಬರೀಬೇಕಾಗುತ್ತೆ, ಡಿ ಬೈ ಡಿ ಎಕ್ಸ್ ಆಫ್ 2x plus 3. ಓಕೆ, which is equals to sec square 2x plus 3. Okay, into what is the derivative of 2x ಅಂತ. Okay, so 2 ಕಾನ್ಸ್ಟೆಂಟ್ ಹಾಗೆ ಇಡಿ, ಡೆರಿವೇಟಿವ್ ಆಫ್ x ಅಂದ್ರೆ 1 ಇದೆ. ಸೊ ಅದಕ್ಕೆ ಡೆರಿವೇಟಿವ್ ಆಫ್ 2x ಅಂದ್ರೆ 2 ಪ್ಲಸ್ ಡೆರಿವೇಟಿವ್ ಆಫ್ 3 is a pure constant, ಅದಕ್ಕೆ ಡೆರಿವೇಟಿವ್ ಆಫ್ 3 is 0. ಓಕೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, 2 ಇದೆ, 2 ದ ಡೆರಿವೇಟಿವ್ 0 ಅಂತ ಬರ್ಕೊಳ್ಬೇಡಿ. ಓಕೆ, ಸೊ 2 ಹಾಗೆ ಇಟ್ಟು x ಡೆರಿವೇಟಿವ್ ಮಾಡಬೇಕು. ಸೊ ಇಲ್ಲಿ 2 ಅನ್ನ 2 plus 0 is 2 ಆಗುತ್ತೆ, ಅದನ್ನ ಆರಂಭದಲ್ಲಿ ಬರ್ಕೊಳ್ಳಿ. ಯು ಕ್ಯಾನ್ ರೈಟ್ ಇಟ್ ಆಸ್ 2 into sec square 2x plus 3. Okay, go on writing. ಇದರಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಆಲಸ್ಯತನವನ್ನು ತೋರಬೇಡಿ. ಓಕೆ, ಡೋಂಟ್ ಶೋ ಯುವರ್ ಲೇಜಿನೆಸ್, ಬಿಕಾಸ್ almost 5-6 chapters depends on this differentiation. Differentiate with respect to x. Differentiate with respect to x ಅಂತ ಕ್ವಶನ್ ಬರುತ್ತೆ ನಿಮಗೆ. ಯಾವ ಫಂಕ್ಷನ್ ಅದು ಈ ತರ ಕೊಡ್ತಾರೆ, sin of cos x. Okay, sin of cos x. Okay, so what you do? So let us take y is equal to sin of cos x.
differentiate with respect to x, dy by dx is equal to, start ಅಲ್ಲಿ ಕಾಣ್ತಾ ಇರೋದು ಸೈನ್, ಸೊ ಇಮಿಡಿಯೇಟ್ಲಿ ಸೈನ್ ಡೆರಿವೇಟಿವ್ ಏನು ಕಾಸ್ ಅಂತ ಫ್ಲಾಶ್ ಆಗಲಿ. ಸೊ ಕಾಸ್ ಆಫ್ ಸೈನ್ ಒಳಗಡೆ ಏನಿದೆ ಅದನ್ನ ಹಾಗೆ ಇಡಿ, ಕಾಸ್ ಆಫ್ ಕಾಸ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಈ ಇನ್ಸೈಡ್ ಫಂಕ್ಷನ್ ಕಾಸ್ ಫಂಕ್ಷನ್ ಡೆರಿವೇಟಿವ್ ಬರೀಬೇಕು. ಸೊ ವಿಚ್ ಇಸ್ ಈಕ್ವಲ್ಸ್ ಟು ಕಾಸ್ ಆಫ್ ಕಾಸ್ ಎಕ್ಸ್ into derivative of cos x is minus sin x. Okay, so ಈ ತರ ಫಂಕ್ಷನ್ಸ್ ಬಂದ್ರೆ ನೀವು ಮೈನಸ್ ಚಿಹ್ನೆ, ನಂಬರ್ಸ್, ಕಾನ್ಸ್ಟೆಂಟ್ಸ್ ಏನಾದ್ರು ಬಂದ್ರೆ ಅದನ್ನ ಆರಂಭದಲ್ಲಿ ಬರ್ಕೊಳ್ಬೇಕಾಗುತ್ತೆ. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ ಮೈನಸ್ ಸೈನ್ ಎಕ್ಸ್ ಇಂಟು ಕಾಸ್ ಆಫ್ ಕಾಸ್ ಎಕ್ಸ್. ಓಕೆ, ಐ ಹೋಪ್ ಯು ಆರ್ ಗೆಟಿಂಗ್. ನೋಡಿ, ಡಿಫ್ರೆನ್ಸಿಯೇಷನ್ ಅಲ್ಲಿ ದ ನಂಬರ್ ಆಫ್ ಪ್ರಾಬ್ಲಮ್ಸ್ ಯು ಸಾಲ್ವ್ ಯು ಬಿಕಮ್ಸ್ ಪರ್ಫೆಕ್ಟ್. ಇದರಲ್ಲಿ ಲಿಮಿಟೆಡ್ ಎಕ್ಸಾಂಪಲ್ಸ್ ಅಂತ ಇರಲ್ಲ, ಆಮೇಲೆ ಇಂಪಾರ್ಟೆಂಟ್ ಅಂತ ಇರಲ್ಲ. ಓಕೆ, ಎವ್ರಿ ಸಿಂಪಲ್ ಎಕ್ಸಾಂಪಲ್ ಪ್ಲೇಸ್ ಆರ್ ಪ್ರಾಬ್ಲಮ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ವೆರಿ ಬಿಗ್ ಕಾನ್ಸೆಪ್ಟ್ಸ್. ನೋಡಿ, better to write. Fifth one, differentiate with respect to x. Function is sine of cos of x square. Okay, so sine is a function of cos, cos is a function of x square. ಇಲ್ಲಿ ಮೂರು ಫಂಕ್ಷನ್ ಇದೆ, ಸೈನ್ ಒಳಗಡೆ ಕಾಸ್ ಇದೆ, ಕಾಸ್ ಒಳಗಡೆ ಎಕ್ಸ್ ಸ್ಕ್ವೇರ್ ಇದೆ. ಸೊ ಲೆಟ್ y equals to sine of cos of x square. So differentiate with respect to x. Differentiate with respect to x. Okay, ಈ ಕಡೆ dy by dx ಅಂತ ಬರೀರಿ, equals to. ಸೊ ಮೊದಲು ಕಾಣ್ತಾ ಇರೋದು ನಿಮಗೆ ಸೈನ್. ಓಕೆ, ಸೊ ಸೈನ್ ಡೆರಿವೇಟಿವ್ ಕಾಸ್ ಅಂತ ಶುರು ಮಾಡಿ, ಒಳಗಡೆ ಇರೋದನ್ನ ಆಸ್ ಇಟ್ ಈಸ್ ಕ್ಯಾರಿ ಮಾಡಿ, ಕಾಸ್ ಆಫ್ ಎಕ್ಸ್ ಸ್ಕ್ವೇರ್. ಓಕೆ, ಇನ್ನೇನು ಬರಿಬೇಕಂದ್ರೆ ಯು ಆರ್ ರೈಟ್ ಡೆರಿವೇಟಿವ್ ಆಫ್ ಸೈನ್ ಒಳಗಡೆ ಇಲ್ಲಿಂದ ಶುರು ಆಗ್ತಾ ಇದೆ, ಕಾಸ್ ಇಂದ ಶುರು ಆಗ್ತಾ ಇದೆ, ಅದಕ್ಕೆ ಡೆರಿವೇಟಿವ್ ಆಫ್ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್. ಓಕೆ, ಸೊ ವಿಚ್ ಇಸ್ ಈಕ್ವಲ್ಸ್ ಟು ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್ ಡೆರಿವೇಟಿವ್ ಆಫ್ ಕಾಸ್. ಕಾಸ್ ಅಂದ್ರೆ ಏನು? ಡೆರಿವೇಟಿವ್ ಆಫ್ ಕಾಸ್ ಇಸ್ ಮೈನಸ್ ಸೈನ್ ಇಂಟು ಒಳಗಡೆ ಏನಿದೆ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್. ಕಾಸ್ ಒಳಗಡೆ ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ನೀವು ಏನ್ ಬರಿಬೇಕಾಗುತ್ತೆ? ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಅನ್ನು ಸಹಿತ ಬರಿಬೇಕಾಗುತ್ತೆ. ಸೊ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್. ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಐ ಕ್ಯಾನ್ ರೈಟ್ ಮೈನಸ್ ಫಸ್ಟ್ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ into sine of x square. Now tell me what is the derivative of x square? X square derivative is 2. X square derivative is 2x. So ಇದನ್ನ ಇನ್ನೂ ನೀಟಾಗಿ ಬರೆಯೋದಂತಂದ್ರೆ ಕಾನ್ಸ್ಟೆಂಟ್ಸ್ ಎಲ್ಲ ನಂಬರ್ ಎಲ್ಲ you can write it as minus 2x into sine of x square into cos of x square. Okay, so please make a note of this. These are all textbook problems.
ಸೊ ಇಷ್ಟನ್ನು ಇವತ್ತಿನ ಕ್ಲಾಸನ್ನು ನೀವು ನೋಡಿದ್ರೆ ಡೆಫಿನೆಟ್ ಆಗಿ 1 or 2 marks you will get in the final exam. ಓಕೆ, ಇನ್ನೊಂದು ನೋಡಿ, differentiate with respect to x sine of x square plus 5 ಅಂತ. Okay, so you have to differentiate sine of x square plus 5 with respect to x. So let us call y is equal to, ಇದನ್ನ differentiate with respect to x. So dy by dx is equals to sine ಇಂದ ಶುರು ಆಗ್ತಾ ಇದೆ, so derivative of sine ಫ್ಲಾಶ್ ಆಗಬೇಕು. It is cos of x square plus 5 as it is into d by dx of sine ಒಳಗಡೆ ಏನಿದೆ ಅದನ್ನ ಬರಿಬೇಕು. So it is cos of x square plus 5 into x square derivative 2x, 5 ಅನ್ನೋದು ಕಾನ್ಸ್ಟೆಂಟ್, ಅದರ ಡೆರಿವೇಟಿವ್ 0 ಆಗುತ್ತೆ. ಸೊ ನೀವು ಇದನ್ನ ಹೀಗೆ ಬರಿಬೋದು, 2x ಆರಂಭದಲ್ಲಿ ಇಟ್ಕೊಂಡು cos of x square plus 5. ಓಕೆ, ಈಗ differentiate ಸೇಮ್ ಅದೇ ತರ sine of ax plus b with respect to x. 1 ಮಾರ್ಕಿಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಸಿಂಪಲ್, ವೆರಿ ಸಿಂಪಲ್. ಸೊ y is equal to, ನೀವು ax plus b ಅಂತ ಬರ್ಕೊಳ್ಳಿ. a and b are constants. So differentiate with respect to x. So dy by dx is equals to, okay, sine derivative cos ಅಂತ ಶುರು ಮಾಡಿ ಒಳಗಡೆ ಇರೋದನ್ನ ಹಾಗೆ ಇಡಿ into d by dx of ax plus b. Okay, which is equals to cos of ax plus b. Okay, a ಅನ್ನೋದು ಕಾನ್ಸ್ಟೆಂಟ್. ಓಕೆ, ಸೊ ಕಾನ್ಸ್ಟೆಂಟ್ ಇಂಟು ಎಕ್ಸ್ ಅಂತಂದ್ರೆ ಎಕ್ಸ್ ಡೆರಿವೇಟಿವ್ ಎಷ್ಟಾಗುತ್ತೆ? 1 ಆಗುತ್ತೆ. ಸೊ a ಇಂಟು 1 ಅಂದ್ರೆ a ಅಂತ ಬರ್ಕೊಳ್ಳಿ. b ಅನ್ನೋದು ಪ್ಯೂರ್ ಕಾನ್ಸ್ಟೆಂಟ್, ಅದರ ಡೆರಿವೇಟಿವ್ 0. ಅದಕ್ಕೆ we write it as a into cos of ax plus b. ಸೊ ಪರ್ಫೆಕ್ಟ್ ಆದ್ಮೇಲೆ ನೀವು ಡೈರೆಕ್ಟ್ ಆಗಿ ಇಲ್ಲಿ ಒನ್ ಲೈನ್ ಅಲ್ಲಿ ಬರಿಬಹುದು. ಓಕೆ, differentiate with respect to x. ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ಇದೆ. sin of root x, cos of root x, tan of root x. ಓಕೆ, ಸೊ ಒಂದೊಂದನ್ನಾಗಿ ಮಾಡೋಣ. y is equal to sine of root x. Simple. Differentiate with respect to x
ಸೊ dy by dx is equal to ಸೈನ್ ದ ಡೆರಿವೇಟಿವ್, ಸೈನ್ ಅಂದ ತಕ್ಷಣ ಕಾಸ್ ಅಂತ ಫ್ಲಾಶ್ ಆಗಲಿ, ಕಾಸ್ ಆಫ್ ರೂಟ್ ಎಕ್ಸ್ ಇಂಟು ಸೈನ್ ಒಳಗಡೆ ಏನಿದೆ ರೂಟ್ ಎಕ್ಸ್ ಇರೋದ್ರಿಂದ ಯು ಹ್ಯಾವ್ ಟು ರೈಟ್ ದ ಡೆರಿವೇಟಿವ್ ಆಫ್ ರೂಟ್ ಎಕ್ಸ್. ಸೊ ಯು ಕ್ಯಾನ್ ರೈಟ್ ಕಾಸ್ ಆಫ್ ರೂಟ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಅಂದ್ರೆ 1/2 ರೂಟ್ ಎಕ್ಸ್. ಓಕೆ, ಸೊ ನೀವು ಬೇಕಂದ್ರೆ ಇದನ್ನ ಹೀಗಲೂ ಬರೆಯೋದು, ಅದ್ರ ಯು ಕ್ಯಾನ್ ಸ್ಟಾಪ್ ಅಟ್ ದಿಸ್ ಸ್ಟೇಜ್, ನೋ ಪ್ರಾಬ್ಲಮ್, ನೋ ಇಶ್ಯೂ. ಓಕೆ, ಸೊ ಈ ರೂಟ್ ಎಕ್ಸ್ ಕ್ಯಾನ್ಸಲ್ ಅಂತ ಬರಿಬಾರ್ದು. ಓಕೆ, ಸೊ ಕಾಸ್ ಇಸ್ ದ ಫಂಕ್ಷನ್ ಆಫ್ ರೂಟ್ ಎಕ್ಸ್. ಸೊ ಬೆಟರ್ ಯು ಟ್ರೈ ದಿಸ್ ಸೆಕೆಂಡ್ ಎಕ್ಸಾಂಪಲ್, ಕಾಸ್ ಆಫ್ ರೂಟ್ ಎಕ್ಸ್. ನೀವೇ ಮಾಡಿ ನೋಡೋಣ ಇದೇ ತರ. y is equal to cos of root x, ಡಿಫರೆನ್ಶಿಯೇಟ್ ಮಾಡಿದ್ರೆ ಬರೀ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂದ್ರೆ ಕ್ಲಿಯರ್ ಆಗಿ ಬರಿತಾ ಹೋಗ್ಬೇಕು. ಸೊ ಕಾಸ್ ಅಂದ ತಕ್ಷಣ ಕಾಸ್ ಡೆರಿವೇಟಿವ್ ಮೈನಸ್ ಸೈನ್ ಆಫ್ ರೂಟ್ ಎಕ್ಸ್ ಇಂಟು ಕಾಸ್ ಒಳಗಡೆ ಏನಿದೆ ರೂಟ್ ಎಕ್ಸ್ ಇದೆ, ಸೊ ಡಿ ಬೈ ಡಿ ಎಕ್ಸ್ ಆಫ್ root x. So minus sine of root x into derivative of root x andre 1/2 root x. Okay, so third one, try it for this. Let us write y is equal to tan of root x, differentiate with respect to x, dy by dx is equal to, what is the derivative of tan? Derivative of tan is secant square. ಅದು ಬರಲಿಲ್ಲ ಅಂತಂದ್ರೆ ಏನು ಪ್ರಯೋಜನ ಇಲ್ಲ. ಸೊ ಡೆರಿವೇಟಿವ್ ಆಫ್ tan is secant square. ಸೊ ಒಳಗಡೆ ಏನು ಫಂಕ್ಷನ್ ಇದೆ ಅದನ್ನೇ ಇಡಿ, ಇಂಟು ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್. ಓಕೆ, ಸೊ ವಿಚ್ ಇಸ್ ಈಕ್ವಲ್ಸ್ ಟು secant square of root x into derivative of root x ಅಂದ್ರೆ 1/2 root x. So last two more examples. ಇಷ್ಟು ಮಾಡಿದ್ರೆ ಡೆಫಿನೆಟ್ ಆಗಿ ಐ ಪ್ರಾಮಿಸ್ ಯು ವಿಲ್ ಗೆಟ್ 1 mark. Differentiate with respect to x, sec of tan x ಒಂದು, second one sec of tan of root x. Okay, let us call y is equal to sec of tan x, differentiate with respect to x, so dy by dx is equals to, okay, derivative of sec ಅಂದ ತಕ್ಷಣ sec ದ ಡೆರಿವೇಟಿವ್ ಏನು sec ಇಂಟು tan ಅಂತ ಬರುತ್ತೆ, sec x ಇಂಟು tan x ಅಂತ ಬರುತ್ತೆ. ಬಟ್ x ಇಲ್ಲ, ಇಲ್ಲಿ tan x ಇರೋದ್ರಿಂದ ತುಂಬಾ ನೀಟಾಗಿ ಕ್ಲಿಯರ್ ಆಗಿ ಬರೀರಿ. sec of tan x, sec x ಇಂಟು tan x. ಅದೇ ತರ ಇಲ್ಲಿ sec ಇಂಟು tan x, tan of tan x, sec of tan x ಮತ್ತೆ tan of tan x ಇಂಟು ಡಿ ಬೈ ಡಿ ಎಕ್ಸ್ ಆಫ್ sec ಒಳಗಡೆ ಏನಿದೆ tan x ಇರೋದ್ರಿಂದ tan x. ಓಕೆ, ಲೆಟ್ ಮಿ ರೈಟ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ sec x ಅಂದ್ರೆ sec x ಇಂಟು tan x ಅಂತ ಇದು ಗೊತ್ತಿರ್ಬೇಕು ನಮಗೆ. ಸೊ ಇಲ್ಲಿ x ಬದಲಿಗೆ ಏನಿದೆ ಇಲ್ಲಿ tan x ಇದೆ, ಅದಕ್ಕೆ ಇಲ್ಲಿ tan x ಬರುತ್ತೆ. ಓಕೆ,
ಇನ್ಸ್ಟೆಡ್ ಆಫ್ ದಿಸ್ ಎಕ್ಸ್ ಏನು ಬರಬೇಕು, tan x ಬರಬೇಕು. ಅದಕ್ಕೆ ಇಲ್ಲಿ ಓಕೆ, which is equals to sec of tan x into tan of tan x into derivative of tan ಅಂದ್ರೆ secant square x. So this is the derivative of given function. So we will be having last of this session y is equal to sec of tan of root x. Okay, so ಹೋದ ಎಕ್ಸಾಂಪಲ್ ತರನೇ, ಸೊ x ಬದಲಿಗೆ ರೂಟ್ x ಇದೆ. ಸೊ ನೇರವಾಗಿ ಬರೀತೀನಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತಂದ್ರೆ dy by dx is equal to sec ದ ಡೆರಿವೇಟಿವ್ sec into tan ಬರುತ್ತೆ. ಅದಕ್ಕೆ ಇದನ್ನ ಹೇಗೆ ಬರೀಬೇಕು, sec of tan of root x into tan of root x into d by dx of, so sec ಒಳಗಡೆ ಏನಿದೆ, tan ಇದೆ, tan of root x. ಈ ಹಿಂದೆ ಮಾಡಿದಂಗೆ ಮಾಡಬೇಕು. ಓಕೆ, ಸೊ ಇದನ್ನ ಆಸ್ ಇಟ್ ಈಸ್ ಬರೀರಿ, sec of tan of root x into tan of root x. Okay, tan of the derivative, what is the derivative of tan? It is secant square root x. ಆದರೆ tan ಒಳಗಡೆ ಪುನಃ root x ಇದೆ, tan ಒಳಗಡೆ ಪುನಃ root x ಇರೋದ್ರಿಂದ ಅದರ ಡೆರಿವೇಟಿವ್ ಬರೀಬೇಕು. ಸೊ ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಏನು, 1/2 ರೂಟ್ ಎಕ್ಸ್. ಓಕೆ, ಸೊ ಈ ತರ ನೀವು ಕಾಂಪೋಸಿಟ್ ಫಂಕ್ಷನ್ಗಳ ಡೆರಿವೇಟಿವ್ ಅನ್ನ ಹೇಗೆ ಎಲ್ಲ ಮಾಡಬೇಕು ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ಸೊ ಇವತ್ತಿನ ಸೆಷನ್ ಅನ್ನು ನೀವು ಕಂಪ್ಲೀಟ್ ಆಗಿ ತಿಳ್ಕೊಂಡ್ರೆ ಡೆಫಿನೆಟ್ ಆಗಿ 1 ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ಇದಷ್ಟೇ ಅಲ್ಲದೆ ಮುಂದಿನ ಎಲ್ಲ ಕಾನ್ಸೆಪ್ಟ್ಸ್ಗೂ ಹೆಲ್ಪ್ ಆಗುತ್ತೆ. ಸೊ ಮತ್ತೆ ಮುಂದಿನ ಸೆಷನಲ್ಲಿ ಸಿಗೋಣ. ಯಾವುದಾದ್ರೂ ಡೌಟ್ಸ್ ಇದ್ರೆ ಕಮೆಂಟಲ್ಲಿ ನೀವು ಕಮೆಂಟ್ ಮಾಡಿ. ಸಪೋಸ್ ನಂದೇನಾದರೂ ಮಾತನಾಡೋದು ಸ್ಪೀಡ್ ಆಗಿದ್ರೆ ನೀವು ಆಪ್ಷನ್ ಇರುತ್ತೆ ಯೂಟ್ಯೂಬಲ್ಲಿ ಪ್ಲೇ ಮಾಡೋಕ್ಕೆ, ಸ್ಲೋ ಸ್ಪೀಡಲ್ಲಿ ಪ್ಲೇ ಮಾಡೋಕ್ಕೆ ಆಪ್ಷನನ್ನು ಚೂಸ್ ಮಾಡಿ. ನಾನೇನಾದರೂ ಸ್ಲೋ ಇದ್ದರೆ ಅಲ್ಲಿ ಫಾಸ್ಟ್ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇದೆ, 1.25 ಸ್ಪೀಡಲ್ಲಿ ನೋಡ್ಬೋದು. ಓಕೆ, so we'll meet in the next session. So take care.